ಮಾಡಿದವನಿಗೆ ನಷ್ಟವೇ ಹೊರತು ಸಮಾಜಕ್ಕೆ ಏನೂ ನಷ್ಟ ಆಗೋದಿಲ್ಲ ಅಂತಲೇ. ಶಿವರಾತ್ರಿ ದಿನ ಮಾಡಬಾರದು ಉಪವಾಸ ಅಂತ ಇಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಹೊರಟ್ರೆ. ಅದಕ್ಕೂ ವಿಚಿತ್ರವಾಗಿಲ್ಲ, ನಾನು ಸ್ಮಶಾನದಲ್ಲೇ ಊಟ ಮಾಡ್ತೀನಿ ಅಂತ ಹೊರಟ್ರೆ ಅನ್ಸಲಿ. ಇಲ್ಲ ಇಲ್ಲ, ನಾನು ಸ್ಮಶಾನದಲ್ಲಿ ಊಟ ಮಾಡೋದಲ್ಲ, ಸ್ಮಶಾನದಲ್ಲೇ ಮದುವೆನೂ ಮಾಡಿಸ್ತೀನಿ ಅಂತ ಹೊರಟ್ರೆ ಅನ್ಸಲಿ. ಆ ತರದ ಒಂದು ವಿಚಿತ್ರ ಪ್ರಕೃತಿ ಬೆಳೀತಾ ಇರತಕ್ಕಂಥ ಒಂದು ಸಾಮ್ರಾಜ್ಯದಲ್ಲಿ ನಾವು ಕುತ್ಕೊಂಡಿದ್ದೀವಿ. ಸತ್ಯ ಒಂದು ಉಳ್ಕೊಂಡಿರುತ್ತೆ, ಸತ್ಯ ಒಂದು ಉಳ್ಕೊಂಡಿರುತ್ತೆ, ಸದಾಚಾರ ಉಳ್ಕೊಂಡಿರುತ್ತೆ ಅಂತ. ಸತ್ಯ ಉಳ್ಕೊಳ್ಳುತ್ತೆ. ಸತ್ಯ ಯಾಕೆ ಉಳ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಸದಾಚಾರ ಉಳ್ಕೊಳ್ಳುತ್ತೆ. ಆ ಸದಾಚಾರ ಮತ್ತು ಸತ್ಯ ಉಳ್ಕೊಳ್ಳೋ ಕಾರಣಕ್ಕೆ ಒಂದು ದೇಶನೂ ಉಳ್ಕೊಳ್ಳುತ್ತೆ, ಒಂದು ಧರ್ಮನೂ ಉಳ್ಕೊಳ್ಬೇಕು. ಬಿರುಗಾಳಿಗೆ ಅಂತ್ಯ ಇದೆ, ತಂಗಾಳಿಗೆ ಎಂದು ಕೂಡ ಅಂತ್ಯ ಇಲ್ಲ. ತಂಗಾಳಿ ದಿನಾ ಸುಳಿತಾ ಇರುತ್ತೆ, ಬಿರುಗಾಳಿ ಒಂದಿನನೋ 2 ದಿನ ಸುಳಿದು ಹೊಟ್ಟೋಗುತ್ತೆ. ಅದೊಂದು ಸ್ವಲ್ಪ ನಷ್ಟ ಮಾಡ್ಬೋದು, ಆದ್ರೆ ಸಮಾಜ ಅದನ್ನು ಕಟ್ಕೊಳ್ಳುತ್ತೆ ಅಂತಲೇ. ನಾನು ಈ ನೋಡಿ, ಅವ್ರು ಹೇಳುವುದೇನು, ಕಾಂಗ್ರೆಸ್ಸಿನ ನಾಯಕರು ಸ್ಮಶಾನಕ್ಕೆ ಹೋಗಿ ಊಟ ಮಾಡ್ತೇನೆ ಹೇಳೋದು, ಅಮಾಸೆ ದಿವಸ ಮಲಗೋದು, ಅದೆಲ್ಲವೂ ಧರ್ಮಕ್ಕೆ ವಿರೋಧ, ಸದಾಚಾರ ಅಲ್ಲ ಅಂತ. ಈಗ ನಾನು ಕೇಳೋದು, ಸಂತೋಷ್ ಕೇಳಬೇಕು, ನೀವು ಶಿವ ಮತ್ತು ಸ್ಮಶಾನದ ಸಂಬಂಧದ ಪುರಾಣ ಮತ್ತು ಧಾರ್ಮಿಕ ಕಥೆಗಳನ್ನು ತಿಳ್ಕೊಂಡವರಲ್ಲ ಸಂತೋಷರವರೇ. ಶಿವನೇ, ರುದ್ರನೇ ಸ್ಮಶಾನದಲ್ಲಿ ಇದ್ದವ. ಸ್ಮಶಾನ ಹೇಳುವುದು ಕೇವಲ ಶವವನ್ನು ಸುಡುವ ಸ್ಥಳ ಮಾತ್ರ ಅಲ್ಲ. ನಮ್ಮ ಆಧ್ಯಾತ್ಮಿಕದ ಪ್ರಕಾರ ಅದು ನಮ್ಮ ಅಹಂಕಾರವನ್ನು, ಅದು ನಮ್ಮ ಆಸೆಗಳನ್ನು, ಅದು ನಮ್ಮ ದೇಹದ ಮೇಲೆ ಇರತಕ್ಕಂಥ ಅಭಿಮಾನವನ್ನು ತೆಗೆದುಹಾಕುವಂಥ ಸ್ಥಳ. ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಇದು ಶುದ್ಧ ಮತ್ತು ಪರಿಶುದ್ಧತೆಯ ಕಲ್ಪನೆಯನ್ನು ಕೂಡ ತೊಡೆದು ಹಾಕುವಂಥ ಒಂದು ಸಂದೇಶ ಕೊಡುವ ಸ್ಥಳ. ಮತ್ತೆ ಮರಣ ಹೇಳುವುದು ಅದು ಅಂತ್ಯ ಅಲ್ಲ, ಪುನಃ ಪ್ರಾರಂಭ ಅಂತಾನು. ಮತ್ತು ಇಂತಹ ಎಲ್ಲ ವಿಷಯಗಳನ್ನು ಹುಟ್ಟಿಸುವ ಜ್ಞಾನೋದಯವನ್ನು ಮಾಡ್ತದೆ ಹೇಳುವಂಥದ್ದು ಕೂಡ ಫಿಲಾಸಫಿ ಸಂತೋಷದವರೇ ಅಲ್ವಾ. ಹಾಗಿದ್ರೆ ಅಘೋರಿಗಳು ಕೂಡ ಅಲ್ಲಿ ಸಾಧನೆ ಮಾಡ್ತಾರೆ, ಅವ್ರ ಮೈತುಂಬ ಭಸ್ಮ ಬೆಳೆದುಕೊಂಡು ಬರ್ತಾರೆ. ನಂಬುವರವರ ಕಾಲಿಗೆ ಕೂಡ ಬೀಳ್ತಾರೆ, ನೀವು ಬೀಳ್ತೀರಿ, ನಾವು ಬೀಳ್ತೀವಿ ಅಲ್ವಾ. ಇದಕ್ಕೆ ನೀವು ಏನು ಹೇಳ್ತೀರಿ? ಅದೇ ಮನಸ್ಥಿತಿಯಲ್ಲಿ ಒಬ್ಬ ಕಾಂಗ್ರೆಸ್ ನಾಯಕ ಹೋಗಿ ಅವರ ಒಂದು ಅಧ್ಯಯನಕ್ಕೋ ಅವರ ಒಂದು ಜ್ಞಾನದ ಒಂದು ಏನು ತಿಳುವಳಿಕೆಗೋ, ನೋಡು ಅಮಾಸೆಗೆ ಹೋಗಿ ಮಲಗಿ ಏನಾಯ್ತು, ಈಶ್ವರ ಇದ್ದ ಸ್ಥಳಕ್ಕೆ ಹೋದದ್ದು ಮಾರ್ರವರು. ಸೊ ಈ ನಿಮ್ಮದು, ನೀವು ದಯವಿಟ್ಟು ಈ ನವ ಹಿಂದುತ್ವವನ್ನು ನಮ್ಮ ತಲೆ ಮೇಲೆ ಹೇರಬೇಡಿ. ನಿಮ್ಮ ನವ ಹಿಂದುತ್ವ ಯಾವುದೂ ಕೂಡ ನೈಜ ಹಿಂದೂ ಧರ್ಮ ಒಪ್ಪುವುದಿಲ್ಲ, ಅದನ್ನು ನಾವು ಒಪ್ಪುವುದಿಲ್ಲ. ನೀವು ನೈಜ ಹಿಂದುತ್ವದ ಬಗ್ಗೆ ಮಾತನಾಡಿ ಚರ್ಚೆ ಮಾಡುವ. ನಿಮ್ಮ ನವ ಹಿಂದುತ್ವವನ್ನು ನೀವು ಹೇಳಿದ ಕೂಡಲೇ ಕೇಳಲಿಕ್ಕೆ ಆಗುವುದಿಲ್ಲ. ಇನ್ನು ಸದಾಚಾರ, ಅದು ಸದಾಚಾರ ಅಲ್ಲ. ಯಾವುದು ಸದಾಚಾರ ಮಿಸ್ಟರ್ ಸಂತೋಷರವರೇ? ಉನ್ನಾವೋದಲ್ಲಿ ಪಾಪ ರೇಪನ್ನು ಮರ್ಡರ್ ಹುಡುಗಿಯ ಮನೆಯವರನ್ನೇ ಕೊಂದರು. ಅವರಿಗೆ ನ್ಯಾಯ ಸಿಗಲಿಕ್ಕೆ ಏನೇನೋ ಕಷ್ಟಪಟ್ಟರು, ಮನೆಯವರು ಸತ್ತರು. ಆಮೇಲೆ ಆರೋಪಿ ಆದವನನ್ನು ಜೈಲಿನಿಂದ ಹೊರಗೆ ತರ್ತಾರೆ. ಅದನ್ನು ವಿರೋಧಿಸಬೇಕಾದ ಸದಾಚಾರ ಸಂತೋಷ್ ಜಿ ಅವರೇ. ಅಂಕಿತಾ ಭಂಡಾರಿ ಅವ್ರದ್ದು ನಡೀತಾ ಉಂಟಲ್ಲ ಹೋರಾಟ, ಅದನ್ನು ಅಂಕಿತಾ ಭಂಡಾರಿಯ ಪರ ಮಾತಾಡಬೇಕು, ಅದು ಸದಾಚಾರ. ಸೌಜನ್ಯ ಪರ ಮಾತಾಡಬೇಕು, ಅದು ಸದಾಚಾರ. ಗುಜರಾತಿನಲ್ಲಿ ರೇಪ್ ಮರ್ಡರ್ ಆಗಿ ಶಿಕ್ಷೆಗೆ ಒಳಗಾದವರನ್ನು ಹೊರಗೆ ತಂದು ಮೆರವಣಿಗೆ ಮಾಡಿ ಮಾಲೆ ಹಾಕ್ತಾರಲ್ಲ, ಆ ನಿಮ್ಮ ಹುಡುಗರನ್ನು ವಿರೋಧಿಸಬೇಕಿತ್ತು, ಅದು ಸದಾಚಾರ. ದಯವಿಟ್ಟು ಸದಾಚಾರದ ಬಗ್ಗೆ ತುಂಬ ಮಾತಾಡೋದು ಬೇಡ ನಾವು. ಅದು ಮತ್ತೆ ಎಲ್ಲೆಲ್ಲಿಗೂ ಹೋಗ್ತದೆ. ಅದು ಸಂತೋಷಿಯವರಿಗೂ ಗೊತ್ತಿರೋದು ಒಳ್ಳೆಯದು. ಸದಾಚಾರ, ಸಂಸ್ಕೃತಿ, ಸಭ್ಯತೆ ತುಂಬ ಡೀಪಾಗಿ ಹೋದರೆ ಅದು ಮತ್ತೆ ಎಲ್ಲೆಲ್ಲಿಗೂ ಹೋಗ್ತದೆ, ಬೇಡ. ನೀವು ಬೇರೆಯವರಿಗೆ ನಮಗೆ ಬೇರೆಯವರಿಗೆ ಉಪದೇಶ ಕೊಡಲಿಕ್ಕೆ ಬಂದದ್ದಕ್ಕೆ ನಾವು ಮಾತಾಡೋದು, ಇಲ್ಲದ್ರೆ ನಾವಾಗಿ ಬಂದು ಮಾತಾಡೋದಿಲ್ಲ. ನೀವು ಮಾತಾಡಲಿಕ್ಕೆ ಹೋಗದೆ ಇರುವುದೇ ಒಳ್ಳೆಯದು ಅಂತ ನನ್ನ ನೇರವಾದ ಸಲಹೆ. ಇನ್ನು ನಿಮ್ಮ ಧರ್ಮ ವಿರೋಧಿ, ಹೇಗೆ ಅದು ಧರ್ಮ ವಿರೋಧಿ? ನೀವು ಹೇಳಿದ್ದನ್ನು ಮಾಡಿದ್ರಲ್ಲ ಧರ್ಮ, ನೀವು ಹೇಳೋದನ್ನು ಜೈ ಶ್ರೀರಾಮ್ ಹೇಳಿಕೊಂಡು ಏನು ಮಾಡಿದರೂ ಅದು ನಿಮಗೆ ಸಹ್ಯ. ಆದ್ದರಿಂದ ಸತ್ಯ ಧರ್ಮ ದೊಡ್ಡ ದೊಡ್ಡ ಶಬ್ದ ಹೇಳಿದ್ದಾರೆ, ಸರಿ. ಸತ್ಯ ಧರ್ಮ ಏನು
ಸದಾಚಾರಗಳ ಬಗ್ಗೆ ನೀವು ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಈ ದೇಶದ ಹಿಂದೂಗಳಿಗೆ, ನೈಜ ಹಿಂದೂಗಳಿಗೆ ಉಪದೇಶ ಕೊಡುವ ಅಗತ್ಯ ಇಲ್ಲ. ನೀವು ರಾಜಕೀಯ ಮಾಡಿ, ನಾವು ರಾಜಕೀಯ ಮಾಡ್ತೇವೆ. ಮತ್ತು ತಂಗಾಳಿ ಬಿರುಗಾಳಿ ಫೈನ್, ನಿಮ್ಮ ತಂಗಾಳಿ ನಿಮ್ಮದಲ್ಲ, ಅದು ಬಿರುಗಾಳಿ ಈಗ ಎದ್ದದ್ದು ನಿಮ್ಮದು. ಆ ಬಿರುಗಾಳಿ ನಿಲ್ತದೆ, ತಂಗಾಳಿ ಬಂದೇ ಬರ್ತದೆ. ಇದು ರಾಜಕೀಯ ಹೇಳಿಕೆ ಅಲ್ಲ, ಇದು ಕೂಡ ನನಗೆ ಅನ್ನಿಸಿದ್ದನ್ನು ನಾನು ಹೇಳುದು. ಧನ್ಯವಾದ.